ಹೊಸ ಬಟ್ಟೆ, ಹಬ್ಬದೂಟ ಇಷ್ಟೇ ಯುಗಾದಿ ಅಲ್ಲ. ಹಬ್ಬದ ನಿಜವಾದ ಉದ್ದೇಶ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋ ಪೂರ್ತಿ ನೋಡಿ. ಯುಗಾದಿ ಅಂದ್ರೆ ಬರೀ ಹೊಸ ಬಟ್ಟೆ, ಹೂರಣದ ಹೋಳಿಗೆ ಅಂದುಕೊಂಡಿದ್ದೀರಾ? ಖಂಡಿತ ಅಲ್ಲ. ನಾವು ಹಬ್ಬಗಳನ್ನು ಕೇವಲ ಸ್ಟೇಟಸ್ ಹಾಕಲು ಅಥವಾ ಫೋಟೋ ತೆಗೆಯಲು ಸೀಮಿತ ಮಾಡಿದ್ದೇವೆ. ಆದರೆ ಯುಗಾದಿ ಅಂದ್ರೆ ಯುಗದ ಆದಿ. ಪುರಾಣಗಳ ಪ್ರಕಾರ ಬ್ರಹ್ಮದೇವ ಈ ಸೃಷ್ಟಿಯನ್ನು ಆರಂಭಿಸಿದ ದಿನವಿದು. ಇದು ಕೇವಲ ಕ್ಯಾಲೆಂಡರ್ ಬದಲಾಗುವ ದಿನವಲ್ಲ. ಗಿಡ ಮರಗಳು ಹಳೆಯ ಎಲೆ ಉದುರಿಸಿ ಹೊಸ ಚಿಗುರು ಪಡೆಯುವಂತೆ ನಮ್ಮ ಜೀವನದ ಕಹಿಯನ್ನು ಮರೆತು ಹೊಸ ಆಶಾವಾದದೊಂದಿಗೆ ಹೆಜ್ಜೆ ಇಡಬೇಕಾದ ದಿನ. ಬೇವು ಬೆಲ್ಲ ನಾವು ಯಾಕೆ ಇದನ್ನೇ ತಿನ್ಬೇಕು? ಜೀವನದಲ್ಲಿ ಸುಖ ದುಃಖ ಸಮನಾಗಿರಲಿ ಅನ್ನೋದು ಮೇಲ್ನೋಟದ ಅರ್ಥ. ಆದರೆ ಇದರ ಹಿಂದೆ ಆಳವಾದ ಆರೋಗ್ಯದ ರಹಸ್ಯವಿದೆ. ವಸಂತ ಕಾಲದಲ್ಲಿ ವಾತಾವರಣ ಬದಲಾದಾಗ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತದೆ. ಬೇವು ಕ್ರಿಮಿನಾಶಕವಾಗಿ ಕೆಲಸ ಮಾಡಿದರೆ ಬೆಲ್ಲ ನಮಗೆ ತಕ್ಷಣದ ಶಕ್ತಿ ನೀಡುತ್ತದೆ. ಈ ಮಿಶ್ರಣವು ನಮ್ಮ ದೇಹದ ಪಿತ್ತ ಮತ್ತು ಕಫವನ್ನ ಸಮತೋಲನದಲ್ಲಿಡುತ್ತದೆ. ಇದು ಪೂರ್ವಜರು ನಮಗೆ ನೀಡಿದ ನ್ಯಾಚುರಲ್ ಇಮ್ಯುನಿಟಿ ಬೂಸ್ಟರ್. ಅನೇಕರು ಕೇವಲ ಹೆಸರಿಗೆ ಮಾತ್ರ ಒಂದು ಚೂರು ಬೇವು ಬೆಲ್ಲ ತಿನ್ನುತ್ತಾರೆ. ಆದರೆ ಶಾಸ್ತ್ರದ ಪ್ರಕಾರ ಅಂದು ಸೂರ್ಯೋದಯಕ್ಕೆ ಮುನ್ನ ಅಭ್ಯಂಜನ ಸ್ನಾನ ಮಾಡಿ ಶುದ್ಧ ಮನಸ್ಸಿನಿಂದ ಪಂಚಾಂಗ ಶ್ರವಣ ಮಾಡಬೇಕು. ಮುಂದಿನ 1 ವರ್ಷದ ಮಳೆ ಬೆಳೆ ಮತ್ತು ಗ್ರಹಗತಿಗಳ ಬಗ್ಗೆ ತಿಳಿದುಕೊಂಡು ನಮ್ಮ ಬದುಕನ್ನು ಯೋಜಿಸುವುದು ಈ ಹಬ್ಬದ ಉದ್ದೇಶ. ಈ ಯುಗಾದಿ ನಿಮ್ಮ ಬದುಕಿನಲ್ಲಿ ಹೊಸ ಬದಲಾವಣೆ ತರಲಿ. ಈ ಮಾಹಿತಿ ಇಷ್ಟವಾದರೆ ನಿಮ್ಮವರಿಗೂ ಶೇರ್ ಮಾಡಿ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು.